ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಲಿದೆ. ಸಿಎಂ ನೇತೃತ್ವದಲ್ಲಿ ನಡೆಯುತ್ತೆ ಈ ಮೀಟಿಂಗು. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಸಭೆ ನಡೆಯುತ್ತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ರೋಹಿತ್ ವೇಮುಲ ಕಾಯ್ದೆ ಜಾರಿ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುತ್ತೆ. ಅಂದರೆ ಇದರ ಅರ್ಥ ವಿವಿಗಳಲ್ಲಿ ಜಾತಿ ತಾರತಮ್ಯ ತಡೆಯುವಂಥ ಬಿಲ್ ಇದು. ಹಾಗಾಗಿ ಬಿಲ್ ಜಾರಿಗೆ ತರೋಕೆ ನಿರ್ಧಾರ ತೆಗೆದುಕೊಳ್ಳಬಹುದು. ರಾಹುಲ್ ಗಾಂಧಿಯವರು ಕೂಡ ಈ ಹಿಂದೆ ಸೂಚನೆ ಕೊಟ್ಟಿದ್ದರು. ಅವರು ಇದು ಅನುಷ್ಠಾನ ಆಗಬೇಕು ಅಂತ. ರಾಜ್ಯದ ವಿವಿಗಳಲ್ಲಿ ಈ ಜಾತಿ ತಾರತಮ್ಯನ ಆಗುತ್ತೆ, ಅದನ್ನು ತಡೆಯುವಂಥ ಒಂದು ಮಹತ್ವದ ವಿಧೇಯಕ ಇದು. ಇನ್ನು ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗಬಹುದು? ಅದೇ ರೋಹಿತ್ ವೇಮುಲ ಕಾಯ್ದೆ ಬಗ್ಗೆ. ಅದಾದಮೇಲೆ GBA ವ್ಯಾಪ್ತಿಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಕುರಿತು ಚರ್ಚೆ ಆಗುತ್ತೆ. 75.60 ಕಿಲೋಮೀಟರ್ ಉದ್ದದ 11 ಎಲಿವೇಟೆಡ್ ರಸ್ತೆ ನಿರ್ಮಾಣ ಆಗುತ್ತೆ. 13,362 ಕೋಟಿ ವೆಚ್ಚಕ್ಕೆ ಅನುಮೋದನೆ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ರಾಮನಗರದ ಬಳಿ ಉಪನಗರ ನಿರ್ಮಾಣದ ಕುರಿತು ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮಾತುಕತೆ ಆಗುತ್ತೆ. 7,481 ಎಕರೆಯಲ್ಲಿ ಸಬರ್ಬನ್ ನಿರ್ಮಾಣ ಯೋಜನೆಗೆ ಸರ್ಕಾರ ಈಗ ಗುರಿಯನ್ನು ಇಟ್ಟುಕೊಂಡಿದೆ. ಅದರ ನಂತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ನಿರ್ಮಾಣದ ಬಗ್ಗೆ ಕೂಡ ಚಿಂತನೆ ಆಗ್ತಾ ಇದೆ. ಬೈಯಪ್ಪನಹಳ್ಳಿ ರೈಲ್ವೆ ಕ್ರಾಸಿಂಗ್ ಬಳಿ ಮೇಲ್ಸೇತುವೆ ಮಾಡುವಂಥ ಉದ್ದೇಶ ಸರ್ಕಾರ ಇಟ್ಕೊಂಡಿದೆ. 2 ಪಥದ ಮೇಲ್ಸೇತುವೆ ನಿರ್ಮಾಣದ ಬಗ್ಗೆ ಇವತ್ತು ಅನುಮೋದನೆ ಸಿಗಬಹುದು. 436.44 ಕೋಟಿ ವೆಚ್ಚದ ಒಂದು ಕಾಮಗಾರಿಯಾಗಿದೆ. ಅದಾದಮೇಲೆ KTIMF 51% ಷೇರು ವರ್ಗಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಅನ್ಬಾಕ್ಸಿಂಗ್ ಫೌಂಡೇಶನ್ ವರ್ಗಾಯಿಸುವ ಬಗ್ಗೆ ಚರ್ಚೆ ಆಗುತ್ತೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ಗ್ಯಾಸ್ ಉತ್ಪಾದನೆ, ಕೆಸರಿನಿಂದ ಬಯೋಗ್ಯಾಸ್ ಉತ್ಪಾದನೆಗೆ ಚಿಂತನೆ, 85 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಆಲೋಚನೆ ನಡೀತಾ ಇದೆ. ಹಾಗೆ BMRDA ಯೋಜನೆ ಮರು ಪರಿಷ್ಕರಣೆ ಕುರಿತು ಚರ್ಚೆ ಆಗುತ್ತೆ. ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನಿವೇಶನ ಕೊಡೋ ಕುರಿತು ಇಳಕಲ್, ಹುನಗುಂದ, ಯಲಬುರ್ಗದಲ್ಲಿ ನಿವೇಶನ, ಉದ್ನೂರು, ನಾಗನಹಳ್ಳಿ, ಮಾಲಗತ್ತಿಗಳಲ್ಲಿ ನಿವೇಶನ, ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಎಲ್ಲ ಪ್ಲಾನ್ ನಡೀತಾ ಇದೆ. ಚಿಂತಾಮಣಿ ತಾಲೂಕು ಆಸ್ಪತ್ರೆ ನವೀಕರಣಕ್ಕೆ 14 ಕೋಟಿ ವೆಚ್ಚಕ್ಕೆ ಅನುಮೋದನೆ ಸಿಗುವಂಥ ಸಾಧ್ಯತೆಗಳಿದೆ.